ಮಾರ್ವಲ್ ಸಿನಿಮಾಗಳು ಈ ಹೆಸರು ಕೇಳ್ತಿದಾಗನೆ ಒನ್ಸ್ ಅಪಾನ್ ಅ ಟೈಮ್ ರಾಜ್ಕುಮಾರ್ ಸಾಂಗ್ ನೆನಪಾಗ್ಬಿಡೋದು ಎಲ್ರಿಗೂ. ಏನು ಮೋಹ ಏಕೋ ದಾಹ, ಇದೇ ತರ ಐತಲ್ಲ ಫೀಲ್ ಅವೆಂಜರ್ ಎಂಡ್ ಗೇಮ್ ಆಗಕ್ಕಿನ ಮುಂಚೆ. ಅದಾದ್ಮೇಲೆ ಯಾವ ಇವೆಲ್ಲ ಈ ತರ ಫೀಲ್ ಬರೋದಕ್ಕೆ ಸ್ಟೋರಿ ಮೇಲೆ ಫೋಕಸ್ ಮಾಡಿದ್ರೆ VFX CGI ಇವಿಷ್ಟನ್ನ ನೀಟಾಗಿ ಕೊಟ್ಬಿಟ್ರು ಮಾರ್ವಲ್ ಸ್ಟುಡಿಯೋ. ಯಾಕೆ ವೈ ಓಲ್ಡ್ ಅವೆಂಜರ್ಸ್ ಒಳಗಡೆ ಇರೋಂತ ಇನ್ಫಿನಿಟಿ ಇವ್ರ ಹತ್ರ ಕಾಣಿಸ್ತಾ ಇಲ್ಲ, ಝೀರೋ. ಥಂಡರ್ ಬರ್ಡ್ ಸಿನಿಮಾ ರಿಲೀಸ್ ಆದ್ಮೇಲೆ ಥಂಡರ್ ಬಂದು ಹೊಡೆದಂಗ ಆಗ್ಬಿಡ್ತು. ಅರ್ನ ತೆಗೆದ್ಬಿಟ್ರೆ ಇನ್ನೇನು ಉಳಿಸುದೆ? ಎಸ್ ಅದೇನೆ, ಇನ್ಯಾವತ್ತು ಮಾರ್ವಲ್ ಸಿನಿಮಾಗಳನ್ನ ನೋಡ್ಲೇಬಾರ್ದು ಅನ್ನೋ ಒಂದು ಫೀಲ್ ಕೂಡ ಹುಟ್ಟಾಕ್ಬಿಡ್ತಪ್ಪ. ಬಟ್ ಇವಾಗ ದಿ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ಸ್ ಈ ಸಿನಿಮಾ ಪರವಾಗಿಲ್ಲ, ಒಂದ್ ಲೆವೆಲ್ಗೆ ಹೋಪ್ ನ ತಂದ್ಕೊಡಿದೆ ಅನ್ನೋ ಲೆವೆಲ್ಗೆ ಆಡಿಯನ್ಸ್ ಮನ್ಸ್ ಒಳಗಡೆ ಗಿಡನ ಚಿಗುರಿಸ್ಬಿಟ್ಟಿದೆ. ಈ ಸಿನಿಮಾದ ಮೇಲೆ ತುಂಬಾ ದೊಡ್ಡ ಸ್ಪಾಯ್ಲರ್ ಅವಾಗ್ಲೇ ಬಂದ್ಬಿಟ್ಟಿತ್ತು. RDJ ಅವರು ಡಾಕ್ಟರ್ ಡೂಮ್ ಆಗಿ ಎಂಟ್ರಿ ಕೊಡ್ತಾರೆ ಕೊನೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ. ಇದನ್ ಕೇಳ್ಬಿಟ್ಟು ಗಾಬರಿ ಆಗ್ಬಿಟ್ಟು RDJ ಹೆಂಗಿರ್ತದೋ ಏನೋ ಅಂತ ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿ ನೋಡಿದ್ರೆ ಅವ್ರ ಮುಖನೇ ತೋರಿಸ್ನಿಲ್ಲ. ಶಿಟ್, ಎಷ್ಟು ಬೇಜಾರಾಗ್ಬೇಡ. ಸಿನಿಮಾ ಫುಲ್ ಲೆಂತಿ ಆಗಿಲ್ಲ, 1 ಗಂಟೆ 55 ನಿಮಿಷ. ಫುಲ್ ಫೋಕಸ್ ಹಾಕಿದ್ದಾರೆ ಸ್ಟೋರಿ ಮೇಲೆ, ಐ ಮೀನ್ ಒರಿಜಿನಲ್ ಸ್ಟೋರಿ ಮೇಲೆ. ಫ್ಯಾಂಟಾಸ್ಟಿಕ್ ಫೋರ್ ಅಂತ ತಕ್ಷಣ ಫಸ್ಟ್ ನೆನಪಾಗೋದು 4 ಕ್ಯಾರೆಕ್ಟರ್ಗಳು. ಅದರಲ್ಲಿ ರೀಡ್ ರಿಚರ್ಡ್ ಹೆಂಗ್ ಬೇಕಂಗೆ ಬಾಡಿನ ಸ್ಟ್ರೆಚ್ ಮಾಡ್ತಾರೆ, ಬಾಡಿಲಿರೋ ಪಾರ್ಟ್ ಗಳನ್ನ ಹೆಂಗ್ ಬೇಕಾದ್ರಂಗೆ ಏನ್ ಬೇಕಾದ್ರು ಏನ್ ಬೇಕಾದ್ರೂ ಮಾಡ್ಬೋದು ಸ್ಟ್ರೆಚ್ ನ. ಸೋ ಸ್ಟಾರ್ಮ್ ಇನ್ವಿಸಿಬಲ್ ಆಗಿ ಕನ್ವರ್ಟ್ ಆಗಿ ವಿತೌಟ್ ಟಚಿಂಗ್ ಏನ್ ಬೇಕಾದ್ರೂ ಹ್ಯಾಂಡಲ್ ಮಾಡಬಹುದು. ಜಾನಿ ಸ್ಟಾರ್ಮ್ ಹೆಂಗ್ ಬೇಕಾದ್ರೂ ಹಂಗೆ ಬೆಂಕಿಲ್ ಆಟ ಆಡ್ಕೊಂಡು ಪ್ಲೇ ಬಾಯ್ ಅಂತ ಕರ್ಸ್ಕೊತಾ ಇರ್ತಾರೆ. ಇನ್ನ ಬೆನ್ ಗ್ರಿಮ್ ನೋಡೋದಕ್ಕೆ ಫುಲ್ ರೆಡ್ ಕಲ್ ಆಗಿ ವೆರಿ ಸ್ಟ್ರಾಂಗ್. ಈ ಸಿನಿಮಾ ಫ್ಯಾಂಟಾಸ್ಟಿಕ್ ಫೋರ್ ಅಲ್ಲ, ಬದಲಾಗಿ ಫ್ಯಾಂಟಾಸ್ಟಿಕ್ ಬೇರೆನೆ ಹೇಳ್ಬೇಕು ಲಾಸ್ಟ್ ವರ್ಡ್. ಅದನ್ನ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತದೆ. ಸ್ಟೋರಿ ಪರವಾಗಿಲ್ಲ, ನಿಜವಾಗ್ಲೂ ಈ ಸಿನಿಮಾ ಒಂದ್ ಲೆವೆಲ್ಗೆ ಇಷ್ಟ ಆಯ್ತಪ್ಪ ನನ್ಗೆ. ಇವತ್ತು ಸ್ಯಾಟಿಸ್ಫೈಡ್ ಆಯ್ತು. ಗ್ಯಾಲಕ್ಟರ್ಸ್ ಅನ್ನೋ ಒಂದು ದೊಡ್ಡ ವಿಲ್ಲನ್ ಎಂಟ್ರಿ ಕೊಟ್ಟ ಮೇಲೆ ಈ 4 ಜನ ಸೇರ್ಕೊಂಡು ಅರ್ತ್ ನ ಪ್ರೊಟೆಕ್ಟ್ ಮಾಡ್ಬೇಕು ಗ್ಯಾಲಕ್ಟರ್ ಇಂದ. ಅರ್ತ್ ಅಲ್ಲಿ ಏನೋ ಒಂದು ಈಸ್ಟರ್ ಎಗ್ ಇರ್ತದೆ, ಅದನ್ನ ಅಟ್ಯಾಕ್ ಮಾಡೋದಕ್ಕೆ ಗ್ಯಾಲಕ್ಟರ್ ಎಂಟ್ರಿ ಕೊಟ್ಟಿರ್ತಾನೆ. ಆ ಈಸ್ಟರ್ ಎಗ್ ಏನು ಅನ್ನೋದು ಸಸ್ಪೆನ್ಸ್ ಈ ಸಿನಿಮಾದಲ್ಲಿ, ವೆರಿ ವೆರಿ ಸಸ್ಪೆನ್ಸ್. ಗ್ಯಾಲಕ್ಟರ್ಸ್ ಇಂದ ಆ ಈಸ್ಟರ್ ಎಗ್ ನು ಕಾಪಾಡೋದ್ರ ಜೊತೆಗೆ ಅರ್ತ್ ನು ಕೂಡ ಈಗ ಕಾಪಾಡಬೇಕು ಫ್ಯಾಂಟಾಸ್ಟಿಕ್ ಫೋರ್ಸ್. ನಿಜವಾಗ್ಲೂ ಮಾರ್ವಲ್ ಸ್ಟುಡಿಯೋ ಅವರು ಯಾವ್ದಕ್ಕೂ ಕಾಂಪ್ರಮೈಸ್ ಆಗಲ್ಲ. ಸ್ಟೋರಿ ಒಂದ್ಬಿಟ್ಟು VFX CGI ಎಲ್ಲಾ ಕಡೆನೂ ಹೇಳ್ತಾ ಇದೀನಿ, ಇದ್ರ ಮೇಲೆ ಅವರು ತುಂಬಾನೇ ವರ್ಕ್ ಮಾಡಿರ್ತಾರೆ. ನೆಕ್ಸ್ಟ್ ಲೆವೆಲ್, ಯಾರು ಕೈ ತೋರಿಸಿ ಮಾತಾಡಂಗಿಲ್ಲ ಆ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾರೆ. ಬತ್ತ ಈಗ ಯಾಕೋ ಸ್ಟೋರಿ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ ಬಿಟ್ಬಿಟ್ರು. ಈಗ ಸ್ವಲ್ಪ ಪಿಕಪ್ ಎತ್ಕೋತಾರೆ ಡಾಕ್ಟರ್ ಡೂಮ್ ಎಂಟ್ರಿ ಕೊಟ್ಮೇಲೆ ಅಂತ ಅನ್ಕೊಂಡು ಹೋಪ್ ಇಟ್ಕೊಳ್ಳೋಣ. ಮೇನ್ ಆಗಿ ಈ ಸಿನಿಮಾದಲ್ಲಿ 2 ಮಿಷನ್ ಗಳನ್ನ ನೋಡಬಹುದು. ಒಂದು ಫ್ಯಾಂಟಾಸ್ಟಿಕ್ ಫೋರ್ಸ್ ಗ್ಯಾಲಕ್ಟರ್ ನ ಅಟ್ಯಾಕ್ ಮಾಡೋದು, ಗ್ಯಾಲಕ್ಟರ್ ಫ್ಯಾಂಟಾಸ್ಟಿಕ್ ಫೋರ್ಸ್ ನ ಅಟ್ಯಾಕ್ ಮಾಡೋದು. ಏನಕ್ಕೆ? ಅದೇ ಸಸ್ಪೆನ್ಸ್. ಎವ್ರಿ ಟೈಮ್ ಸೂಪರ್ ಹೀರೋ ಸಿನಿಮಾಗಳು ರೀಬೂಟ್ ಆದಾಗ, ಅಂದ್ರೆ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಕೊಟ್ಟಾಗ ಮೊದ್ಲಿಂದ ಸಿನಿಮಾನ ಶೂಟಿಂಗ್ ಮಾಡೋದು ಒಂದು ಪದ್ಧತಿ ಅಲ್ವಾ ಮಾರ್ವಲ್ಸ್ ಅವ್ರಿಗೆ. 2005 ಬಂದಿರುವಂತ ಒರಿಜಿನಲ್ ಫ್ಯಾಂಟಾಸ್ಟಿಕ್ ನೋಡಿದ್ರಲ್ಲ, ಅದೇ ತರ ಸ್ಟೋರಿ ಇರ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಇದು ಡಿಫ್ರೆಂಟ್. ಬಂದು ತುಂಬಾ ವರ್ಷ ಹೋಗಿದೆ, ತುಂಬಾನೇ ಟೆಕ್ನಾಲಜಿ ಡೆವಲಪ್ ಆಗಿದೆ. ಇವ್ರ ಮಧ್ಯೆ ಒಳ್ಳೊಳ್ಳೆ ಕಮ್ಯುನಿಕೇಶನ್ ಮಾಡೋದಕ್ಕೆ ಒಂದು ರೋಬೋಟ್ ಗಳನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ರೆಟ್ರೋ ಟೈಮ್ ಲೈನ್ ಅಲ್ಲೇ ಇಷ್ಟೊಂದು ಡೆವಲಪ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಆ ಪವರ್ ಸಿಕ್ಕ ಮೇಲೆ ಯಾವಾಗ್ಲೂ ಮೇನ್ ವಿಲ್ಲನ್ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ಮಿಡ್ ವಿಲ್ಲನ್ ಎಂಟ್ರಿ ಕೊಡ್ತಾ ಇರ್ತಾರೆ. ಅದೇನೆ ಕ್ವಿಕ್ ಸಿಲ್ವರ್. ಈ ಸಿನಿಮಾದಲ್ಲಿ ಕ್ವಿಕ್ ಸಿಲ್ವರಿ ಎಂಟ್ರಿ ಕೊಡ್ತಾಳೆ, ಕ್ವಿಕ್ ಸಿಲ್ವರಿ. ಬಟ್ ಇಲ್ಲಿ ಕ್ವಿಕ್ ಸಿಲ್ವರ್ ಹೆಂಗ್ ಕ್ರಿಯೇಟ್ ಆದ ಅನ್ನೋದನ್ನ ಯಾರು ಕೂಡ ಓಪನ್ ಆಗಿ ರಿವೀಲ್ ಮಾಡಿರ್ಲಿಲ್ಲ ಲೈವ್ ಆಕ್ಷನ್ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ರಿವೀಲ್ಡ್ ಆಗುತ್ತೆ ಅವನ ಬ್ಯಾಕ್ ಲಾಕ್ ಆಗಿರೋ ಸ್ಟೋರಿ. ವಾವ್, ಎಕ್ಸ್ಟ್ರಾರ್ಡಿನರಿ. ಕೊನೆ ಕ್ಲೈಮ್ಯಾಕ್ಸ್ ಹ್ಯಾಪಿ ಎಂಡಿಂಗ್. ಇನ್ನ ಪೋಸ್ಟ್ ಕ್ರೆಡಿಟ್ ಸೀನ್ ಬಗ್ಗೆ ಮಾತಾಡಂಗೆ ಇಲ್ಲ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಶಕ್ತಿಮಾನ್. ನಮ್ಮ ನಿಮ್ಮೆಲ್ಲರ ಫೇವರೇಟ್ ಶಕ್ತಿಮಾನ್ ಎಂಟ್ರಿ ಕೊಡ್ತಾರೆ. ಬಟ್ ಮಗ ತೋರ್ಸಲ್ಲ, ಅದೊಂದು ಬೇಜಾರು. ಇನ್ನ ಫ್ಯಾಂಟಾಸ್ಟಿಕ್ ಫೋರ್ ಡೂಮ್ ಸ್ಟೇ ಒಳಗೂ ಕೂಡ ಎಂಟ್ರಿ ಕೊಡ್ತಾರೆ. ಅದನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದಷ್ಟು ಬೇಗ ಬರ್ಲಿ ಅಂತ ವೇಟ್ ಮಾಡ್ತಾ ಕಾಯೋಣ. ಒರಿಜಿನಲ್ ಮಾರ್ವಲ್ ಫ್ಯಾನ್ ಆಗಿ ಏನಂತೀಯ? ಎಲ್ಲ ಚೀಪ್